ಓಂ ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತೆ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯವಿಮಲ ಅಚಲಂ ಸರ್ವದೇ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಶ್ರೀ ಸದ್ಗುರು ನಿತ್ಯತ್ವಂ ನಮಾಮಿ. ಮಹಾಯೋಗಪೀಠೆ ತಟೆ ಭೀಮರತ್ಯಂ ವರಂ ಪುಂಡಲೀಕಾಯ ಧಾತೋ ಮುನೀಂದ್ರೇ ಸಮಾಗತ ತಿಷ್ಠಂತ ಮಹಾನಂದಕಂದಂ ಪರಬ್ರಹ್ಮಲಿಂಗಂ ಭಜೆ ಪಾಂಡುರಂಗಂ ಪಾಂಡುರಂಗಾಕರು ಪ್ರಥಮ ನಮನ दुसरे चरणा संताचिया कंच कृपादाने कथेचा विस्तार बाबाजी सद्गुरु दास तुका गुरुर ब्रह्मा गुरुर विष्णु गुरुर्देवो महेश्वरा गुरुर साक्षात् परब्रह्म तस्मै श्री गुरवे नमः. ओम नमो ज्ञानेश्वरा तुमचा निवृत्ती उधार सोपान देवा मुक्ताबाई नमो त्रिभुवन पायने आद्यात्रि जननी देवांतिये. ओम नमो सद्गुरु तुकिया ज्ञान दीपा नमो सद्गुरु सच्चिदानंद रूपा नमो सद्गुरु भक्त कल्याण मूर्ते नमो सद्गुरु भास्करा पूर्ण कीर्ते. ಪ್ರಥಮದಲ್ಲಿ ಭಗವಂತನ ಚರಣಗಳಲ್ಲಿ ಅನಂತ ನಮನವನ್ನು ಸಲ್ಲಿಸಿ ಯಾವ ಅದ್ವೈತ ಸಂಪ್ರದಾಯದ ವರಿಷ್ಠರಾಗಿರುವಂಥ ಸಮಸ್ತ ಗುರುವರ್ಯರ ಶ್ರೀಚರಣಗಳಲ್ಲಿ ಅನಂತ ನಮನವನ್ನು ಸಲ್ಲಿಸುತ್ತಾ ನಮ್ಮ ಶ್ರೀಮಠದ ಗುರುವರ್ಯರಾಗಿರುವಂಥ ಪರಮ ಪೂಜ್ಯರಲ್ಲಿಯೂ ನಮನವನ್ನು ಸಲ್ಲಿಸುತ್ತಾ ಬೆಳಗಿನ ಜಾವ ಶ್ರವಣಕ್ಕೆ ಉಪಸ್ಥಿತರಿರುವ ಎಲ್ಲ ಸಂತರೇ ಮಹಂತರೇ ತಾಯಂದಿರೇ ಸಿದ್ಧರೇ ಸಾಧಕರೇ ತಮ್ಮೆಲ್ಲರಿಗೂ ಸಹ ನಮನವನ್ನು ಸಲ್ಲಿಸಿ ನಿನ್ನೆ ದಿನ ಜ್ಞಾನೇಶ್ವರ ಮಹಾರಾಜರು ತಮ್ಮ ಗುರುವಿನ ಕೃಪಾ ಕಟಾಕ್ಷೆಯಲ್ಲಿ ವಿನಂತಿಯನ್ನು ಮಾಡ್ತಾ ಎಲ್ಲ ಸಂತ ಮಹಂತರಲ್ಲಿಯೂ ಸಹ ವಿನಯಪೂರ್ವಕ ಅರಿಕೆಯನ್ನು ಮಾಡ್ತಾ ಇನ್ನು ಆ ಜ್ಞಾನೇಶ್ವರಿ ಭಗವದ್ಗೀತೆಯ ಮೇಲೆ ತಮ್ಮ ವಿಚಾರವನ್ನು ಪ್ರಕಟ ಮಾಡಲು ಅಣಿಯಾದರು. ಆಗ ಗುರುಗಳು ಹೇಳಿದರು, ಸಾಕಪ್ಪ, ಇಷ್ಟೊಂದು ವಿನಂತಿ ಮಾಡಿದೆಯಲ್ಲ, ಇದು ಬಹಳ ಆತು, ಇನ್ನೇನು ಹೇಳಬೇಕಂತ ನಿನ್ನ ಉದ್ದೇಶ ಅದ, ಅದನ್ನು ಹೇಳು ಜ್ಞಾನೇಶ್ವರ ಅಂತ ಗುರು ಕರುಣೆ, ಗುರು ಕೃಪಾ ಕಟಾಕ್ಷೆ ಇವೆಲ್ಲ ಇದ್ದು ಅಂದ್ರೆ ಮನುಷ್ಯ ಮೂಕಂ ಕರೋತಿ ವಾಚಾಲಂ. ನಾವು ಏನಾದರೂ ಮಾತು ಬರಲ್ರಿ, ನಮಗೆ ಮಾತಾಡಕ್ಕೆ ಆಗಲ್ಲ ಅಂದವರು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಅವರು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮುಖಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ. ಯಾರು ಹೇಳಬೈದವನು ಸಹ ಬೆಟ್ಟ ಹತ್ತಬಹುದು ಅಂತ ಸಾಮರ್ಥ್ಯ ಗುರು ನಮ್ಮನ್ನೆಲ್ಲರಿಗೆ ತೋರಿಸ್ಕೊಡ್ತಾರ. ಅದಕ್ಕಾಗಿ ಗುರುವಿನ ಮಹಿಮೆ ಬಹಳಷ್ಟು ವರ್ಣನೆ ಮಾಡಿದ್ದೀವಿ. ಇನ್ನು ಪ್ರಥಮ ಅಧ್ಯಾಯ. ಓಂ ಶ್ರೀ ಪರಮಾತ್ಮನೇ ನಮಃ.
अथ श्रीमद्भगवद्गीता प्रथमोऽध्यायः अर्जुनविषादयोगः। धृतराष्ट्र उवाच धर्मक्षेत्रे कुरुक्षेत्रे समवेतायुयुत्सवः मामकाः पाण्डवाश्चैव किमकुर्वत ಸಂಜಯ. ಯಾವ ಈ ಶ್ಲೋಕದ ತಾತ್ಪರ್ಯ ಮೌಲ್ಯ ಅವರು ತಮ್ಮ ಓವಿಯಲ್ಲಿ ಬರೀತಾರೆ. ತರಿ ಪುತ್ರ ಸ್ನೇಹಿ ಮೋಹಿತ ಧೃತರಾಷ್ಟ್ರ ಅಸೇ ಪುಸತ ಮಣೆ ಸಂಜಯ ಸಾಂಗೆ ಮಾತ ಕುರುಕ್ಷೇತ್ರೇ ಚಿ जे धर्मालय मणी जे तेथ पांडवा आणि माझे गेले असती व्याजे झुंजाचेने तरी तेही तुला अवसरी काय कीजत असे एर झेरी ते झुंड करी ಕಥನ ಕರಿ ಮಜ ಪ್ರತಿ. ಇಲ್ಲಿ ಮೊದಲನೆಯ ಶ್ಲೋಕದ ತಾತ್ಪರ್ಯ ಮೌಲ್ಯವ್ರು ಹೇಳ್ತಾರ, ಪುತ್ರ ಪ್ರೇಮದಿಂದ ಮೋಹಿತನಾದ ಈ ಧೃತರಾಷ್ಟ್ರ ರಾಜ ಏನ್ ಹೇಳ್ತಾನಂದ್ರ, ಏ ಸಂಜಯ, ಕುರುಕ್ಷೇತ್ರ ನಡೆದ ಸಂಗತಿ ನನ್ನ ಮುಂದೆ ಹೇಳು. ಯಾವ ಕುರುಕ್ಷೇತ್ರವು ಧರ್ಮಸ್ಥಾನಕ್ಕೆ ಯೋಗ್ಯವಾದ ಸ್ಥಳ, ಅಲ್ಲಿ ಕರೆಯಲ್ಪಡುತ್ತದೆಯೋ ಅಲ್ಲಿ ನನ್ನ ಮಕ್ಕಳು ಮತ್ತು ಪಾಂಡವರು ಮಕ್ಕಳು ಯುದ್ಧಗೋಸ್ಕರ ಹೋಗಿದ್ದಾರೆ. ಆದರೆ ಅವರು ಪರಸ್ಪರರಲ್ಲಿ ಇಷ್ಟು ಹೊತ್ತಿನವರೆಗೆ ಏನು ಮಾತಾಡುತ್ತಿರುವರೆಂದು ನನಗೆ ಬೇಗನೆ ಹೇಳು. ಯಾರೀತ? ಪುತ್ರ ಸ್ನೇಹಿ ಮೋಹಿತ, ಪುತ್ರರ ಮೇಲೆ ಮೋಹ. ಈ ಮೋಹ ರಾಜನಲ್ಲಿ ಇರಬೇಕಾಗಿರುವಂತ ಸಮದೃಷ್ಟಿ ಇಲ್ಲದೆ ಇರುವಂತ ಅಂತಃಕರಣದ ಅಜ್ಞಾನಿ ಈತ. ಅಂತಃಕರಣ ಮೊದಲೇ ಅಂತಃಕರಣದಲ್ಲಿ ದೋಷ ಇರುತ್ತ. ಈತ ರಾಜನ ಮಾತುಗಳು ಹೇಗಿರ್ಬೇಕು ಅಂದ್ರೆ ಎಲ್ಲರೂ ತನ್ನ ಮಕ್ಕಳೆಂದು ತಿಳಿಯಬೇಕು. ಇದು ರಾಜ. ಈತ ಜ್ಞಾನದಿಂದ ಅಜ್ಞಾನಿ ಆಗಿರುವಂತ ಧೃತರಾಷ್ಟ್ರ ಮೋಹಿತ. ಈ 6 ಜನ ಮತ್ಸರಗಳೇನದಾವು ರಾಕ್ಷಸರಲ್ಲಿ ಲೋಭ ಮತ್ತು ಮೋಹ, ಇವುಗಳ ಉಗಮ ಸ್ಥಾನ ಯಾವುದು ಅಂತ ಹೇಳಿದ್ರೆ, ಮೋಹಕ್ಕೆ ಉಗಮ ಸ್ಥಾನ ಅಹಂಕಾರ, ಇಲ್ಲಿ ಮಮಕಾರ. ಮೋಹ ಅಂತ ಹೇಳಿದ್ರೆ ಅಹಂಕಾರ, ಮಮಕಾರ, ಆ ವಿಷಯಗಳ ಮೋಹಕ್ಕೆ ಮೋಹ ಅಂತಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಈ 6 ಷಡ್ವಿಕಾರಗಳಲ್ಲಿ ಮೊದಲನೇದು ಕಾಮ. ಕಾಮ ಅಂದ್ರೆ ಬೇಕು ಬೇಕು ಎನ್ನುವ ಆಸೆ, ಫಲದ ಅಪೇಕ್ಷೆ, ಆಸೆಯೇ ಕಾಮ. ಬೇಕು, ಇನ್ನೂ ಬೇಕು, ಬೇಕು ಬೇಕು ಎನ್ನುವಂತ ಯಾವ ಫಲದ ಅಪೇಕ್ಷೆ ಇದೆಯಲ್ಲ ಅದಕ್ಕೆ ಕಾಮ ಅಂತ ಹೇಳ್ತಾರೆ. ತದನಂತರ ಕ್ರೋಧ, ಇಷ್ಟದ ವಸ್ತು ಸಿಗದೇ ಇದ್ದರೆ ಅದು ಕ್ರೋಧ ಬರುತ್ತೆ. ನೋಡ್ರಿ, ಇಷ್ಟದ ವಸ್ತು, ನಾವು ಇಷ್ಟಪಟ್ಟಿರುವಂತ ವಸ್ತು ಸಿಗದೇ ಇದ್ದರೆ ಅದು ಕ್ರೋಧ. ಲೋಭ ಅಂದ್ರೆ ಎಲ್ಲಾ ಸೌಕರ್ಯಗಳು ಇದ್ದಾಗಲೂ ಅನಾವಶ್ಯಕ ವಸ್ತುಗಳ ಬಯಕೆ ಲೋಭ. ಎಲ್ಲಾ ಸೌಕರ್ಯಗಳು ಇರ್ತವು. ಲೋಭ ಅಂದ್ರೆ ಯಾವ್ದಕ್ಕೆ ಹೇಳ್ತದಂದ್ರೆ, ಎಲ್ಲಾ ಸೌಕರ್ಯಗಳ ವಸ್ತುಗಳು ನಮ್ಮಲ್ಲಿ ಇದಾವು, ಇದ್ದಾಗಲೂ ಅನಾವಶ್ಯಕ ವಸ್ತುಗಳ ಬಯಕೆ. ಅನಾವಶ್ಯಕವಾಗಿರುವಂತ ವಸ್ತುಗಳ ಬಯಕೆಗೆ ಏನ್ ಹೇಳ್ತಾರಪ್ಪ ಅಂತ ಹೇಳಿದ್ರೆ ಲೋಭ. ಮತ್ತೆ 3ನೇದವ ಯಾರಂದ್ರೆ, ಆ 4ನೇದವನೇ ಅಹಂಕಾರ. ಇಲ್ಲ ಮೋಹಿತ, ಮೋಹ. ಈ ಧೃತರಾಷ್ಟ್ರ ಮೋಹ ಅಹಂಕಾರ, ಮಮಕಾರ. ಈ ಅಹಂಕಾರ ಮತ್ತು ಮಮಕಾರ ವಿಷಯಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಮೋಹ. ಇಂಥ ಮೋಹಿ ತನ್ನ ತಮ್ಮನ ಮಕ್ಕಳು ನನ್ನ ಮಕ್ಕಳು ಅಂತ ದ್ವಂದ್ವ ಭಾವದಲ್ಲಿ ಇಲ್ಲಿ ಪ್ರಶ್ನೆ ಕೇಳ್ತಾರೆ. ನೋಡ್ರಿ, ಇಲ್ಲಿಂದೇ ಪ್ರಾರಂಭ ಆತು.
ಮೋಹನೇ ಇಲ್ಲಿ ಭಗವದ್ಗೀತೆಯನ್ನು ಪ್ರಾರಂಭ ಮಾಡ್ತದೆ. ಇದು ಬಹಳ ಸೂಕ್ಷ್ಮ ಇರ್ತದೆ ಮೋಹ. ತದನಂತರ 5ನೇದು ಮದ. ಈ ಮದಗಳು ತಿರುಕನಿಗೆ ತಿರುಕ ಇರ್ತಾನಲ್ಲ, ಬೇಡ್ಕೊಂಡು ತಿನ್ನೋ ಆತನಿಗೆ ಸಂಪತ್ತು ಸಿಕ್ತಂದ್ರ ಆತ ಆ ಸುಪ್ಪುತ್ತಿಗೆ ಸಿಕ್ತಂದ್ರ ನೋಡ್ರಿ, ನನಗಿಂತ ಯಾರೂ ಶ್ರೇಷ್ಠ ಇಲ್ಲ ಅಂತಾರ. ಇದು ಬಹಳ ಕೆಟ್ಟದು ಮದ. ಆ ಮದ ಯಾರಲ್ಲಿತ್ತು ಅಂದ್ರೆ ಧೃತರಾಷ್ಟ್ರನ ಮಗ ಆಗಿರುವಂತ ಯಾರು ದುರ್ಯೋಧನ ಅಲ್ಲಿ ಮದ ಇತ್ತು. ಅಂತ ಮದಗಳಲ್ಲಿ 8 ಪ್ರಕಾರದವ್ರಿ. ಇವು ಸೂಕ್ಷ್ಮವಾಗಿ ನಮ್ಮಲ್ಲೇನೂ ಇರ್ತಾವ, ನಿಮ್ಮೆಲ್ಲರಲ್ಲಿ ಇರ್ತಾವ, ಸೂಕ್ಷ್ಮ ಇರ್ತಾವ. ಮೊದಲನೇದು ಕುಲಮದ, 2ನೇದು ಶೀಲ ಮದ, 3ನೇದು ಧನ ಮದ, 4ನೇದು ರೂಪ ಮದ, 5ನೇದು ಯೌವನ ಮದ, 6ನೇದು ವಿದ್ಯಾಮದ, 7 ತಪಮದ, 8 ರಾಜ್ಯ ಮದ. ಏನ್ರಿ ಮದ? ಮೊದಲನೇದು ಕುಲಮದ, ನಾನು ಶ್ರೇಷ್ಠ ಕುಲದಲ್ಲಿ ಹುಟ್ಟೀನಿ, ನನ್ನ ಕುಲ ಶ್ರೇಷ್ಠ ಎಂಬುದು ಕುಲಮದ. 2ನೇದು ಶೀಲ ಮದ, ನಮ್ಮಂಗ ಶುಚಿ ಯಾರೂ ಇಲ್ಲ, ನಾವು ಶ್ರೇಷ್ಠ ಕುಲದವರು, ಶೀಲ ಮತ. ಧನ ಮದ, ನಮ್ಮನ್ ಸಂಪತ್ತು ಯಾರ್ದದ, ನಮ್ಮಟ್ ಸೌಕರ್ಯ ಯಾರ, 4 ಜನ ಮಕ್ಕಳ ನೌಕರಿಗಾರ, 10-20 ಎಕರೆ ಹೊಲ ಬೆಳ್ಯಾಕತ್ತದ, ಧನ ಮದ. ಇನ್ನ ರೂಪ ಮದ, ಸುಂದರ ಇದ್ದವರು, ನನ್ನಂಗ ಸುಂದರ ಯಾರದಾರ ಅಂದ್ರೆ ಶರೀರ ಶೃಂಗಾರ ಮಾಡೋದು, ಇದು ರೂಪ ಮದ. ಇನ್ನ ತದನಂತರ ಇರೋದು ಯೌವನ ಮದ. ಯೌವನದೊಳಗ ಮನುಷ್ಯನಿಗೆ ರೂಪ ಮತ್ತು ಯೌವನ ಇತ್ತಂದ್ರ ಅದಕ್ಕಿಂತ ಪಾಪ ಮಾಡಕ್ಕೆ ಬೇರೆ ವಿಷಯ ಮತ್ತೆ ಬೇಕಾ? ಯೌವನ ಮದ. 6ನೇದು ವಿದ್ಯಾಮದ, ನನ್ನಂಗ ಯಾರು ಹೇಳ್ತಾರ, ನನ್ನಂಗ ಎಷ್ಟು ಜನ ಇಷ್ಟು ಓದ್ಯಾರೇನು, ನಾನ ಭಾರಿ ಅನ್ನುವಂಥದ್ದು ಸೂಕ್ಷ್ಮ ಇರ್ತಾವ ಒಳಗಿವು. ನಾವು ಬಹಳ ಶಾಸ್ತ್ರ ತಿಳ್ಕೊಂಡಿವಿ, ಹಂಗ ಮದ ಇರ್ತದ. ನಮಗ ಹಿಂಗ ಮಾತಾಡಕ ಬರ್ತದ, ನಾವು ಶಾಸ್ತ್ರಗಳನ್ನು ಹೇಳ್ತೀವಿ. 6 ಶಾಸ್ತ್ರ, 18 ಪುರಾಣ, 4 ವೇದಗಳು ಮುಖತುಗತಾಗ್ಯವು ಅಂತ ಮದ ಇರ್ತದ. ಇದಕ್ಕೆ ವಿದ್ಯಾಮದ ಅಂತಾರ. 7ನೇದು ತಪಮದ, ನಮ್ಮಂಗ ತಪಸ್ಸೆ ಯಾರು ಮಾಡ್ತಾರ, ನಮ್ಮಂಗ ತಪಸ್ಸೆ ಯಾರೂ ಮಾಡೋದಿಲ್ಲ ಅಂತ ತಪಮದ. 8ನೇದು ರಾಜ್ಯ ಮದ, ರಾಜ್ಯ, ನನ್ನ ರಾಜ ಶ್ರೇಷ್ಠ ರಾಜ ಅನ್ನುವಂಥ ಮದ. ಹೀಗೆ ಇವು 6 ಮದ 8 ಮದ ಇದ್ರ ಬರೋದೇ ಮತ್ಸರ, ಹೊಟ್ಟೆ ಕಿಚ್ಚು. ಆ ಹೊಟ್ಟೆ ಕಿಚ್ಚು 6 ರಕ್ಕಸರಲ್ಲಿ, 6 ಜನ ರಕ್ಕಸರಲ್ಲಿ ಕೊನೆಯದು ಹೊಟ್ಟೆ ಕಿಚ್ಚು. ಇಂಥ ಹೊಟ್ಟೆ ಕಿಚ್ಚು ಏನಪ್ಪಾ ಅಂದ್ರ ನನ್ನಲ್ಲಿ ಇರುವ ಗುಣ ಸಂಪತ್ತು ಮತ್ತೊಬ್ಬರಲ್ಲಿ ಕಂಡು ಸಂತೋಷ ಪಡದೆ ಹೊಟ್ಟೆ ಕಿಚ್ಚು ಪಡೋದು. ನೋಡ್ರಿ, ನಮ್ಮಲ್ಲಿ ಏನಿದಾವು ಅವು ಇನ್ನೊಬ್ಬರಲ್ಲಿ ಇದ್ರೆ ಖುಷಿ ಪಡ್ಬೇಕಿಲ್ಲ. ನಮ್ಮಂಗ ಹೇಳ್ತಾರಪ್ಪ, ನಮ್ಮಂಗ ಅವರು ಏನೇ ಇರ್ಲಿ, ಅವ್ರ ಮನೆ ಕಟ್ಸ್ಲಿ, ಹೊಲ ಹಿಡಿಲಿ, ಕೀರ್ತನೆ ಹೇಳಿ, ಪ್ರವಚನ ಹೇಳಿ, ಏನೇ ಹೇಳಿ, ಯಾರೋ ಹೇಳ್ತಾರೆ, ಎಷ್ಟು ಬಂದಟ್ಟು ಹೇಳ್ತಾರ, ಹೇಳಪ್ಪ ಅಂತವ್ರನ್ನ ಖುಷಿ ಪಡೋದು ಬಿಟ್ಟು ಹೊಟ್ಟೆ ಉರಿಸ್ಕೊಳ್ಳೋದು. ಇಂಥ ದುರ್ಗುಣಗಳ ಇದ್ದವರಲ್ಲಿ ನಾವ್ ಏನ್ರ ಗುರು ಅಂತ ಮಾಡ್ಕೊಂಡೇವಂದ್ರ ನಮಗೂ ಇಂಥವ ಗುಣಗಳು ಬರ್ತಾವ. ಅದಕ್ಕಿಲ್ಲಿ ಧೃತರಾಷ್ಟ್ರ ಇಂಥ ರಾಜ ಇದ್ದ, ಮೋಹಿತ ಸರಿ ಪುತ್ರ ಸ್ನೇಹಿ ಮೋಹಿ, ಸರಿ ಪುತ್ರ ಸ್ನೇಹಿ ಮೋಹಿ ಧೃತರಾಷ್ಟ್ರ ಅಸೇ ಪುಸತ, ಹಿಂಗ ಕೇಳ್ತಾನ. ಈ ಮೋಹಿ ಆಗಿರುವಂತ ರಾಜ, ಇಲ್ಲಿ ಮೋಹ ಅಂದ್ರ ಅಹಂಕಾರ, ಮಮಕಾರದಿಂದ 6 ಷಡ್ವಿಕಾರಗಳ ಯುಕ್ತನಾಗಿರುವಂತ ರಾಜ. ನನ್ನವರು ಮತ್ತು ನನ್ನ ತಮ್ಮನ ಮಕ್ಕಳು, ನೋಡ್ರಿ, ನನ್ನವರು ಮತ್ತು ನನ್ನ ಮಕ್ಕಳು, ನನ್ನ ಮಕ್ಕಳು ಅಂತ ಹೇಳ್ತಾನ. ನನ್ನ ಮತ್ತು ನಾನು, ಇವೆಲ್ಲಾ ಬಿಟ್ಟು ಹೋಗ್ಲಿಕ್ಕನೆ ಇಷ್ಟೊಂದು ಪ್ರಯತ್ನ ಪಡ್ಬೇಕು ಸಂತರು, ಶಾಸ್ತ್ರ. ಈ ಶಾಸ್ತ್ರ ಏನ್ ಮಾಡ್ತದ್ರಿ, ನಮಗೆ ತಿಳಿಯದ ವಿಷಯವನ್ನು ತಿಳಿಸುವುದೇ ಶಾಸ್ತ್ರ ಏನ್ರಿ. ನಮಗೆ ತಿಳಿಯದ ವಿಷಯನ್ನು ತಿಳಿಸ್ತದ ಶಾಸ್ತ್ರ, ನಮಗ್ ತಿಳಿಯಲ್ಲದು.
ಅಂತ ತಿಳಿದೇ ಇರುವಂತ ವಿಷಯನ್ನ ತಿಳಿಸಿ, ಈಗೇನು ನಾನು ನೀನು ಅನ್ನೋದು ಇದೆಯಲ್ಲಪ್ಪ, ಇದು ನೀನಲ್ಲ ಅನ್ನೋದನ್ನ ವಿವೇಕ ಜಾಗೃತ ಮಾಡುತ್ತದ. ನೀನು ಈತ ಅಲ್ಲ, ನೀನ್ ಯಾರಿದ್ದೀರಿ ಅಂತ ಹೇಳಿದ್ರ ನೀ ಸ್ವರೂಪ, ನಿನ್ನ ಸ್ವರೂಪದಲ್ಲಿ ನೀನಿರು. ನಿನಗ ನಾನೂ ಇಲ್ಲ, ನನ್ನದಿಲ್ಲ ಅನ್ನುವಂತ ಬಂಧನ ನೀನಲ್ಲ ಅನ್ನುವಂತ ನಿತ್ಯವಾದದ್ದ ವಸ್ತು ಯಾವುದು? ಯಾವುದು ನಿತ್ಯವಾದದ್ದಲ್ಲ ಅದು. ಯಾವುದು ನಿತ್ಯ? ಯಾರು ಈ 4 ಪ್ರಕಾರದ ಅಭಾವದಿಂದ ಕೂಡದೇ ಇರುವಂತದ್ದು, ಅಂತ ಅಭಾವ, ಯಾವಾಗಲೂ ಭಾವರೂಪಿ ಆಗಿರುವಂತ ನಿತ್ಯ ವಸ್ತು ನೀನಿದೆ. ಆತ್ಮಜ್ಞಾನವನ್ನು ತಿಳಿಸಿಕೊಡುವುದು ಯಾವುದು ಅಂದ್ರೆ ಶಾಸ್ತ್ರ. ಶಾಸ್ತ್ರದ ಅಭ್ಯಾಸ ಮಾಡದೇ ಇರುವಂತ ರಾಜ ಏನ್ ಹೇಳ್ತಾನಪ್ಪ ಅಂದ್ರ, ಇಲ್ಲಿ ಮೋಹ, ನಾನು ನನ್ನದು, ಈ ದ್ವಂದ್ವ ಭಾವ ಏನ್ ಮಾಡ್ತದೆ ಅಂದ್ರೆ ಮನುಷ್ಯನೊಳಗ ಇವು ಒಳಗಿರ್ತಾವ. ನಾವ್ ಎಷ್ಟೇ ದಿವಸ ಇದ್ರು ಒಳಗಿರ್ತಾವ. ಯಾವಾಗ ನಾವು ಇವ್ಕರನ್ನ ಬಿಟ್ಟಿರ್ತೀವಿ ಆಗ ನಾವು ಸಂತರಾಗ್ತೀವಿ. ಮತ್ ಹಿಂಗ ಇಟ್ಕೊಂಡು ಕೂತವ್ರು ಒಂದ್ ದಿವ್ಸ ಅವ್ರನ್ನ ಏನ್ ಮಾಡ್ತದಪ್ಪ ಅಂತ ಹೇಳಿದ್ರ ಸತ್ಸಂಗದಿಂದ ದೂರ ತಗೊಂಡು ಹೋಗ್ಬಿಡ್ತೇವೆ. ಆ ಪ್ರೇಮ ಇರಬೇಕು, ಮೋಹ ಇರಬಾರದು. ಪ್ರೇಮ ಅಂತಃಕರಣದಿಂದ ಬಂದ್ರ, ಮೋಹ ಅಹಂಕಾರದಿಂದ ಬರ್ತದ್ರಿ. ಪ್ರೇಮ ಅಂತಃಕರಣದ ವೃತ್ತಿ. ಪ್ರೇಮ ಅಂದ್ರ ಅಂತಃಕರಣದ ವೃತ್ತಿ. ಮೋಹ ಅನ್ನೋದು ಅಹಂಕಾರದ ವೃತ್ತಿ. ಇದು ಅಹಂಕಾರದಿಂದ ರಾಜ ಧೃತರಾಷ್ಟ್ರ ಈ ತರ ತನ್ನ ಮಕ್ಕಳು ನನ್ನ ಪಾಂಡವರ ಮಕ್ಕಳು ಅನ್ನುವಂತ ಮಾತನ್ನ ಹೇಳ್ತಾನ. ಆಗ ನೋಡ್ರಿ ಮನುಷ್ಯನೊಳಗ ಇದು ಪ್ರಾರಂಭ ಆಗ್ತದ. ಯಾವಾಗ ಪ್ರಾರಂಭ ಆಗ್ತದಂದ್ರ, ಈ ನನ್ನವರು ಮತ್ತು ನಾನು ಅಂದಾಗನೆ ಏನಾಗ್ತದ ಅಂತ ಹೇಳಿದ್ರ ಅಲ್ಲಿ ಗೊಂದಲ ಪ್ರಾರಂಭ ಆಗ್ತವ. ಅದಕ್ಕಾಗಿ ಮನುಷ್ಯ ಈ ನಾ ಅನ್ನೋದು ಬಿಡ್ಬೇಕಂದ್ರ ಹೆಂಗ್ ಬಿಡ್ತಾನ್ರಿ? ನಾ ಒಬ್ಬ ಮುದುಕಿ ಮನ್ಯಾಗ ಸತ್ತಿರುವಂತ ಬೆಕ್ಕನ್ನ ಏನೋ ಸಣ್ಣ ಯಾವುದೋ ಒಂದು ಸಾಧನದಲ್ಲಿ ತಗೊಂಡು ಹೋಗಿ ಒಗ್ಯಾಕ್ ಹೋದಳು. ಒಗ್ಯಾಕ್ ಹೋಗಿ ಬರುದ್ರೊಳಗ ಹಿತ್ತಲ ಭಾಗ ತೆಗೆದು ಹೋಗಿದ್ಳು. ಆಕೆ ಬರುದ್ರೊಳಗ ಅಲ್ಲಿ ಏನಾಗಿತ್ತಪ್ಪ ಅಂತ ಹೇಳಿದ್ರ ಆನೆ ಸತ್ತು ಬಿದ್ದಿತ್ತು. ಇನ್ನು ಆನೆ ಸತ್ತು ಬಿದ್ದದಂದ್ರ ಅಂತ ಆನೆನ ಹೊರಗೆ ಹೋಗ್ಬೇಕಂದ್ರ ಒಬ್ಬಾಕಿನಂತೂ ಆಗುದಿಲ್ಲ. ಈಗ ಆನೆ ಒಗಿಲಾಕ ಏನ್ ಬೇಕ್ರಿ ಅಂತ ಹೇಳಿ ಇನ್ನೊಬ್ರು ಬೇಕಾಗ್ತಾರಲ್ಲಿ. ಈ ಆನೆ ಒಬ್ಬಕ್ಕಿಗಂತೂ ಒಗಿಲಿಕ್ಕೆ ಆಗಲ್ಲದು, ಇನ್ನೊಬ್ರು ಬೇಕಾಗ್ತಾರ. ಇನ್ನೊಬ್ರು ಯಾರು ಅಂತ ಹೇಳಿದ್ರೆ ಅಲ್ಲಿ ಸ್ತ್ರೀ ಗುರು ಸಂತರು. ಅಂದ್ರೆ ಇದರ ತಾತ್ಪರ್ಯ ಯಾವುದು? ಈ ನಾ ಅನ್ನೋದು ಬೆಕ್ಕಿನಟ್ಟ ಹೊಲಸಿದ್ರ ಈ ನನ್ನದು ಅನ್ನೋದು ಆನೆ ಸತ್ತಷ್ಟು ಅಂತ ದೊಡ್ಡವಾದ ವಸ್ತು. ಅದಕ್ಕಾಗಿ ನಾನು ನನ್ನದು. ಅವ್ರು ಹೇಳ್ತಾರೆ, ಪುತ್ರ ಸ್ನೇಹಿ ಮೋಹಿತರ ಧೃತರಾಷ್ಟ್ರ ಹೇಳ್ತಾರ, ನನ್ನ ಮಕ್ಕಳು ಈ ಮಮತಾ ಐತೆ ಅವನ್ ಬಲ್ಲಿ. ಈ ಮಮತಾ ಅದಲ್ಲ, ಇವು ಪ್ರಶ್ನೆ ಮಾಡಿಸ್ತಾವ. ಮಮಕಾರ ಎಲ್ಲಾ ಕಡೆ ಅದಾವ್ರು. ಇವತ್ತು ಎಲ್ಲಾರ ಮನಸ್ಸಿನೊಳಗೆ ಇರ್ತಾವ. ಅಂತ ಮೋಹಿತ ಅಲ್ಲಿ ಧರ್ಮಕ್ಷೇತ್ರ ಯಾರು ಮಾಡಿದ್ರ? ಅಲ್ಲಿ ಧರ್ಮಕ್ಷೇತ್ರ ಶಮಂತಕ ಪಂಚಕ ಅಂತ ಹೇಳಿ ಪರಶುರಾಮರು ಹಿಂದ 5 ಶಮಂತ, ಅಲ್ಲಿ ಸುಮಾರು 5-6 ಸರೋವರಗಳನ್ನು ಸೃಷ್ಟಿ ಮಾಡಿರ್ತಾರೆ ಹಿಂದ ಪರಶುರಾಮರು. ಆಗ ಕುರು ಅನ್ನುವಂತ ರಾಜ ಅಲ್ಲಿ ಕುರುಕ್ಷೇತ್ರ, ಕುರು ಆ ರಾಜ ಅಲ್ಲಿ ಋಷಿ ಮುನಿಗಳು ಸಿದ್ಧರು ಸಾಧಕರು ತಪಸ್ಸೆ ಮಾಡುವಂತ ಜಾಗ ಅದು ಕುರುಕ್ಷೇತ್ರ. ಅಂದ್ರೆ ಪವಿತ್ರ ಜಾಗ. ಅಪವಿತ್ರ ಜಾಗದಲ್ಲಿ ಯುದ್ಧ ಯಜ್ಞ ಇಟ್ಟಿರ್ತಾರೆ. ಈ ಮಹಾಯಜ್ಞ ಏನ್ ಯಜ್ಞ ಅದಲ್ಲ, ಇದನ್ನ ಪವಿತ್ರ ಜಾಗಕ್ಕ ಭಗವಂತ ಅಣಿ ಮಾಡಿರ್ತಾನ. ಇದಕ್ಕಾಗಿ ಇಂಥ ಮೋಹಿತ ಮನುಷ್ಯ ಏನ್ ಮಾಡ್ತಾನಪ್ಪ ಅಂದ್ರ, ಅಂತರಂಗದಲ್ಲಿ ದೋಷವುಳ್ಳವನಾಗಿ ವಿವೇಕ ಶೂನ್ಯನಾಗಿರುವಂತ ಮನುಷ್ಯನ ಮಾತುಗಳು ಈ ತರ ಜಗತ್ತಿಗೆ ಘಾತಕವಾಗಿರುವಂತ ಮಾತುಗಳಾಗ್ತವು. ಯಾವಾಗ ಮನುಷ್ಯನಲ್ಲಿ ನನ್ನವರು, ತಮ್ಮವರು, ನಾನು
ನಾನು ನನ್ನದು ಅನ್ನೋದಿರ್ತದ, ಹಾಗೆ ಎಲ್ಲ ಸಂಬಂಧಗಳು ಬಿಟ್ಟು ಹೋಗ್ತಾವ. ಇಲ್ಲಿ ಪ್ರೇಮ ಇಲ್ಲ, ಮೋಹ ಅದ. ಮೋಹ ಇರುವುದರಿಂದ ಮೌಲ್ಯ ಅವರು ಹೇಳ್ತಾರ, ಪುತ್ರ ಸ್ನೇಹಿ ಮೋಹಿತ ಧೃತರಾಷ್ಟ್ರ ಅಸೆ ಪುಸತ. ಏನ್ ಕೇಳ್ತಾನ? ಜೇ ಧರ್ಮಾಲಯ ಮಣಿಜೆ, ಅಲ್ಲಿ ಧರ್ಮದ ಕಾರ್ಯ ನಡೀತಿದೆ. ಅಂತ ಧರ್ಮ ಏನ್ರಿ ಧರ್ಮದ ಕಾರ್ಯ? ವಿದ್ದ ಅಂದ್ರೆ ಧರ್ಮದ ಕಾರ್ಯ, ಅದು ಧರ್ಮದ ವಿದ್ಯನೇ ಅದು. ಯಾಕಂತ ಹೇಳಿದ್ರ ಧರ್ಮದಿಂದ ಬಹಳ ಸಲ ಕೇಳಿದ್ರ ಆತನಿಗೆ, ಯಾರಿಗೆ? ದುರ್ಯೋಧನನಿಗೆ 5 ಊರರ ಬಿಟ್ಟು ಕೊಡು ಅಂದ್ರು, ಒಪ್ಪಲಿಲ್ಲ. ಆ ಅಪಮಾನ ಮಾಡಿದ ಸ್ತ್ರೀಯ ಆಗಿರುವಂತ ದ್ರೌಪದಿಯಲ್ಲಿ ಕ್ಷಮಾ ಕೇಳಂದ್ರು, ಅದನ್ನು ಮಾಡ್ಲಿಲ್ಲ. ಅಣ್ಣನ ಪತ್ನಿ ನಮಗೆ ಅತ್ತಿಗೆ ನಮ್ಮ ಅವು ಇದ್ದಂಗ, ಆಕಿಗೆ ಕ್ಷಮಾ ಕೇಳಂದ್ರು, ಕೇಳಿಲ್ಲ ಆತ. ನೋಡ್ರಿ ಎಷ್ಟು ಅಹಂಕಾರ. ಯಾರು ಸಮರ್ಥರಾಗಿರುವಂತ ಸದ್ಗುರು ಪರಮಾತ್ಮ ಹೇಳಿಕ್ ಹೊರಟ, ಆತನಿಗೆ ಬಂಧನ ಮಾಡ್ಲಿಕ್ಕೆ ಬಂದ ದುರ್ಯೋಧನ. ಆಗ ಯುದ್ಧ ಅನಿವಾರ್ಯವಾತು. ಆಗ ಬರ್ರಿ ರಣರಂಗಕ್ಕೆ ಬರ್ರಿ ಅಂತ ಕರೆದ್ರು. ಇದು ಧರ್ಮದ ಯುದ್ಧ. ಯಾಕಂತ ಹೇಳಿದ್ರೆ ಅಂತವ್ರು ಇದ್ದಿದ್ರ ಇನ್ನೂ ನಮ್ಮ ಜೀವನ ಬಹಳ ಕಷ್ಟ ಇರ್ತೈತೆ. ಅದಕ್ಕಾಗಿ ಸುಮಾರು ನಾವು 5,000-6,000 ವರ್ಷಗಳಿಂದ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೇವೆ. ಅವ್ರದೇ ಮನೆ ಕಸುಕೊಂಡು ಅವರನ್ನ 12 ವರ್ಷ ವನವಾಸಕ್ಕ ತೂಕಿ ಮತ್ತ ಬಂದ್ರಾಗ ಅವರನ್ನ ಏನ್ರ ತಪ್ಪು ಹೊರಿಸಿ ಅವರಿಗೆ ಇಷ್ಟೆಲ್ಲಾ ತೊಂದರೆ ಕೊಟ್ಟು, ಅವ್ರ ಮನಿ ಅವ್ರಿಗೆ ಬಿಟ್ಟು ಕೊಡ್ಲಾರ್ದ, ಅವ್ರ ಆಸ್ತಿ ಅವ್ರಿಗೆ ಬಿಟ್ಟು ಕೊಡ್ಲಾರ್ದ ಏನ್ ಮಾಡಿದ್ರು? ಅವ್ರ ಜೊತೆ ಯುದ್ಧಕ್ಕೆ ನಿಂತರು. ರಾಜ ಇದ್ದವ ಏನ್ ಹೇಳ್ಬೇಕ್ರಿ? ಅವ್ರಿಗೆ ಕೊಟ್ಟು ಬಿಡಪ್ಪ ಅನ್ನೋದನ್ನು ಬಿಟ್ಟು ರಾಜ ಕುತ್ಕೊಂಡು ಜಗಳ ಹಚ್ಚದ. ರಾಜ ಮೋಹ ಇತ್ತಲ್ಲ, ಈ ಮೋಹ ಜಗಳಕ್ಕೆ ಕಾರಣ ಆಗ್ತದ. ಮೋಹ ಏನ್ ಮಾಡ್ತದ್ರಿ ಅಂದ್ರೆ ಜಗಳ ಕಾರಣ ಆಗ್ತದ್ರಿ ಅದು. ಅದಕ್ಕೆ ಈ ಗೀತಾ, ಪ್ರಕ್ರಿಯೆ ಗೀತಾ ನಿಮ್ಮನ್ನ ನಿರ್ಮೋಹ ಮಾಡಕ್ ಹೋಗ್ತದ. ನಿರ್ಮೋಹ, ಮೋಹ, ನಿರ್ಮೋಹ. ಆ ಮೋಹಗಳಿದ್ರ ಅಲ್ಲಿ ಏನಾಗ್ತದ? ಬಂಧನದ, ಜನನ ಮರಣದ. ಯಾವಾಗ ನೀವು ಗೀತಾ ಈ ತ್ಯಾಗವನ್ನ ಮಾಡ್ತೀರಿ, ಆಗ ಜನ್ಮ ಮರಣ ರಹಿತರಾಗುತ್ತೀರಿ. ಹಾಗೆ ಧೃತರಾಷ್ಟ್ರ ತನ್ನ ಮಕ್ಕಳನ್ನ ಈ ತರ ಕೇಳ್ತಾನ. ಆಗ ನಮ್ಮೆಲ್ಲರಲ್ಲಿ ಇರುವುದು 6 ವಿಕಾರಗಳು. ಈ ವಿಕಾರಗಳ ಬಗ್ಗೆ ನಮಗೆ ಪರಿಚಯ ಇರಬೇಕು. ನಮ್ಮನ್ನು ಬೇರೆಯವರು ಯಾರೂ ತೊಂದರೆ ಕೊಟ್ಟಿಲ್ಲ. ನಮ್ಮೊಳಿರುವಂತ 6 ವಿಕಾರ, ಸಾ ವಿಕಾರಗಳನ್ನು ಯಾರು ದಿನಂಪ್ರತಿ ತೊಳಿತೀರಿ ಅವರು ಸಾಧು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಈ 6 ವಿಕಾರಗಳನ್ನು ನಿತ್ಯದಲ್ಲಿ ಯಾರು ತೊಳಿತಾರಲ್ಲ ಅವರು ಸಾಧು ಆಗ್ತಾರ, ಅವರು ಸಂತರಾಗ್ತಾರ, ಅವರು ಶರಣರಾಗ್ತಾರ. ಅಂತ ಶರಣರ ಸಂತರು ಇದ್ರೆ ಅವ್ರ ಅಕ್ಕಪಕ್ಕದವರು ಹಂಗ ಆನಂದವಾಗಿರ್ತಾರ. ಶರಣರ ಸಂತರ ಬಾಯಿ ಒಳಗ ನನ್ನವರು, ಅವರು, ಇವರು ಇವೆಲ್ಲ ಬರಬಾರದು. ಹೆಂಗ್ ಬರ್ಬೇಕ್ರಿ ಅಂದ್ರೆ ಕೇವಲ ಪ್ರೇಮ್. ಭಕ್ತಿ ಪ್ರೇಮ ವಿನ ಜ್ಞಾನ ನಕೋ ದೇವಾ, ಅಭಿಮಾನ ನಿತ್ಯ ನವಾತಯಾಮಾಜ, ಪ್ರೇಮ ಸುಖ ದೇ, ಪ್ರೇಮ ಸುಖ ದೇ, ಪ್ರೇಮ ವಿನ ನಾಹಿ ಸಮಾಧಾನ, ಪ್ರೇಮ ಸುಖ ದೇ, ಪ್ರೇಮ ಸುಖ ದೇ. ಪ್ರೇಮ ಬಹಳ ದೊಡ್ಡದ್ರಿ. ಅಂತ ಪ್ರೇಮ ಯಾರು ಇರ್ತಾರಲ್ಲ ಅವರು ಸಂತರು, ಶರಣರು. ಅವರು 6 ವಿಕಾರ ರಹಿತರಿರ್ತಾರೆ. ನಮ್ಮ ಇಡೀ ಜೀವನದೊಳಗ ನಾವು ಎಷ್ಟೇ ಪುಸ್ತಕ ಅಭ್ಯಾಸ ಮಾಡಿದ್ರು, ಎಷ್ಟೇ ಶಾಸ್ತ್ರ ಕಲಿತರು, ಪ್ರೇಮ ಇರಬೇಕು. ಪ್ರೇಮದಿಂದ ನಾವು ಒಬ್ರು ಇನ್ನೊಬ್ಬರ ಜೊತೆಗೆ ಏನ್ ಮಾಡ್ಬೇಕ್ರಿ ಅಂದ್ರೆ ಪ್ರೇಮ ಮಾಡ್ಬೇಕು. ಆಗ ಮನುಷ್ಯನಲ್ಲಿ ಏನಿರ್ತದ? ಪ್ರೇಮ ಭಕ್ತಿ ವಿನ ಜ್ಞಾನ ನಕೋ ದೇವ. ಈ ಕೆಲವೊಬ್ರು ಬರೇ ಜ್ಞಾನ ಏನಾಗ್ತದ್ರಿ? ಜ್ಞಾನ ಅಭಿಮಾನಕ್ಕೆ ಕಾರಣ ಆಗ್ತದ. ಮನುಷ್ಯ ಜ್ಞಾನದ ಪುಸ್ತಕ ಕಂಠಪಾಠ ಮಾಡಿಬಿಟ್ಟ ಅಂದ್ರೆ
ಆ ಅಭಿಮಾನ ಏನ್ ಮಾಡುತ್ತದ ಅಂತ ಹೇಳಿದ್ರ, ಅಲ್ಲಿ ಅಭಿಮಾನದಿಂದ ಮನುಷ್ಯನಲ್ಲಿ ಅಜ್ಞಾನ ವೃತ್ತಿ ಆಗ್ತದೆ. ಮತ್ ಯಾವ ಜ್ಞಾನಕ್ಕಾಗಿ ಮಾಡಿದ್ದ ಅದು ಹೊಳ್ಳೆ ಅಜ್ಞಾನ ಆಗ್ತದೆ. ಅದಕ್ಕಾಗಿ ಪ್ರೇಮ ಬಹಳ ಮುಖ್ಯ. ಗೌತಮ್ ಬುದ್ಧರು ಎದುರಿಗೆ ಒಬ್ರು ಬಂದ್ರತ್ತ, ನಾನು ನಿಮ್ ಜೊತೆ ಶಾಸ್ತ್ರಾರ್ಥ ಮಾಡ್ತೇನೆ ಅಂದ್ರಂತ. ಶಾಸ್ತ್ರಾರ್ಥ ಮಾಡ್ಬೇಕ್ರಿ, ನಿಮ್ಮ ಜೊತೆಗೆ ನಾನು ಶಾಸ್ತ್ರಾರ್ಥ ಮಾಡ್ಬೇಕು. ಇಡೀ ಭಾರತ ದೇಶದೊಳಗ ನನ್ನಾಟ ಶಾಸ್ತ್ರಾರ್ಥ ಯಾರು ಕಲ್ತಿಲ್ಲ, ಅದಕ್ಕೆ ನಿಮ್ಮ ಜೊತೆಗೆ ನಾನು ಶಾಸ್ತ್ರಾರ್ಥ ಮಾಡ್ಬೇಕಂದ್ರತ್. ಗೌತಮ್ ಬುದ್ಧರು ಅಂದ್ರು, ಸರಿಯಪ್ಪ, ಈಗ ಎಷ್ಟು ಮಾಡಿ ನೋಡಿ, ಇಷ್ಟು ಶಾಸ್ತ್ರಾರ್ಥ ಪತ್ರ ಅದಾವ ನನ್ನ ಕಡೆ, ಇಟ್ಟೆಲ್ಲಾ ಪತ್ರ ಎಲ್ಲಾರು ನನಗ ವಿಜಯ ಅಂತ ಘೋಷಣೆ ಮಾಡಿ ಕೊಟ್ಟಾರ. ಇನ್ನು ನೀವು ಒಬ್ರು ಉಳಿದಿರಿ, ನಿಮ್ಮ ಜೊತೆ ಶಾಸ್ತ್ರಾರ್ಥ ಮಾಡ್ಬೇಕು ನಾನು. ಸರಿಯಪ್ಪ, ನಂದು ಕೆಲಸ ಮಾಡೋಮಂದ್ರು. ಹೇಳ್ರಿ ಏನ್ ಕೆಲಸ? ನೀವು ಆ ಗಿಡದ ಕೆಳಗೆ ಕೂಡ್ರಿ, ನಾನು ಈ ಗಿಡದ ಕೆಳಗೆ ಕೂಡ್ತೀನಿ, 12 ದಿವಸ ಕೂತ ಮೇಲೆ ಆಮೇಲೆ ಶಾಸ್ತ್ರಾರ್ಥ ಮಾಡೋಮಂದ್ರಂತ. 12 ದಿನ ನೀವು ಅಲ್ಲಿ ಕೂಡ್ರಿ, ನಾನು ಇಲ್ಲಿ ಕೂಡ್ತೀನಿ. ಗಿಡ ತೋರಿಸಿದ್ರು. ಈ ಮನುಷ್ಯ ಮತ್ತೆ ಶಾಸ್ತ್ರಾರ್ಥ ಮಾಡಕ್ಕೆ ಬಂದಿದ್ರಲ್ಲ, ಸರಿ ಅಂತೇಳಿ ಕುತ್ಕೊಂಡ್ಬಿಟ್ರು. ಈತನಿಗೆ ಕೂಡುವ ಅಭ್ಯಾಸ ಇಲ್ಲ. ಕೂತ 1-2 ತಾಸು ಕೂತ್ ಹಿಂಗ್ ಕಣ್ ತೆಗೆದು ನೋಡ್ತಾನ. ಆತ ಗಪ್ಪ ಕೂತಾನ. ಮಧ್ಯಾಹ್ನ ಹಸುವಾತು, ತಡಬಡಸಾಗತ್ತ, ಕಣ್ ತೆಗೆದು ನೋಡ್ತಾನ, ಇನ್ನೂ ಗಪ್ಪ ಕೂತಿದ್ದ. ಸಂಜೆ ಆತು, ಗಪ್ಪ ಕೂತಿದ್ದ. ರಾತ್ರಿ ಆತು, ಗಪ್ಪ ಕೂತಿದ್ದ. ಶಾಂತವಾಗಿ ಮುಗುಳ್ನಗೆ ಇಟ್ಕೊಂಡ ಕುತ್ಕೊಂಡಿದ್ದ. ಈ ತಂದ ಫಜಿತಿ ಆತಲಪ್ಪ ಮರಯ, ಎಲ್ಲಿಂದರ ಕೂತಿನ ಅಂತ ಹೇಳಿ ಹಸು ಆಗಾಕತ್ತಿವಂಗ ಒಳಗ. 1 ದಿನ 2 ದಿನ 3 ದಿನ ಹಂಗ ಮುಗುಳ್ನಗೆ ನಕ್ಕೊತ್ತ ಕೂತಿದ್ದ ಬುದ್ಧ. ಈ ತರ ಒಳಗಡೆ ಹೊಟ್ಟಿ ಉರಿತಿತ್ತಿವಂಗ. ಇವನಿಗೆ ತಳಮಳ. ಆತ ಎಲ್ಲಾ ಬಿಟ್ಟು ಕೂತಿದ್ದ, ಇವ ಎಲ್ಲ ಹಿಡ್ಕೊಂಡು ಕೂತಿದ್ದ. ಹಿಂಗ 1 ದಿನ 2 ದಿನ ಸುಮಾರು 12 ದಿವಸ ಮುಗಿತಲ್ರಿ. ಆಗ ಬೆಳಿಗ್ಗೆ ಕಣ್ ತೆಗದ್ ನೋಡಿದ್ರ ಈತ ಮುಂದೆ ಕೂತಿದ್ದ. ನಕ್ಕೋತ್ ಹೇಳ್ದ, ಹೇಳಪ್ಪ, ಈಗ ನಾವು ಶಾಸ್ತ್ರಾರ್ಥ ಮಾಡೋಮ ಅಂತ ಹೇಳಿದ್ರ ಬುದ್ಧರು. ಹಾಗ ಈತ ಅಂತನ, ಎಲ್ಲೇ ಶಾಸ್ತ್ರಾರ್ಥಿಯಪ್ಪ, ಈ ಎಲ್ಲಾ ಪ್ರಶಸ್ತಿಗಳು ನೀನು ಪಾದಕ್ಕೆ ಹಾಕ್ತೀನಿ ಅಂತ ಹೇಳಿ ಅವ್ ಪ್ರಶಸ್ತಿ ಅಲ್ಲೇ ಹೋಗದು ಬುದ್ಧನ ಶಿಷ್ಯನಾದನಂತ ಹೇಳು ತಾತ್ಪರ್ಯ ಹೆಂಗಿರ್ತದ ಅಂತ ಹೇಳಿದ್ರೆ, ನಾವು ಇರುವುದು ಸಹ ಎಲ್ಲ ತಿಳ್ಕೊಂಡಂಗ. ಬುದ್ಧ ಅಂತ ಹೇಳಿದ್ರೆ ಸಮಾಧಿ ಸಂಜೀವನ ಹರಿಪಾಠ. ಮನುಷ್ಯನಲ್ಲಿ ಪ್ರೇಮ ಆತು ಅಂತ ಹೇಳಿದ್ರೆ ಮನುಷ್ಯನ ಮೊಗದಲ್ಲಿ ನಗು ಇರ್ತದ, ಆನಂದ ಇರ್ತದ. ಎಲ್ಲರನ್ನ ತನ್ನಂತೆ ತಿಳ್ಕೊತಾನ. ಆ ಎಲ್ಲರನ್ನ ತನ್ನಂತೆ ತಿಳಿಯವ. ಶ್ರೋತ್ರತ್ವ ಮತ್ತು ಬ್ರಹ್ಮನಿಷ್ಠ ಎರಡೂ ಇರ್ಬೇಕು ಅನ್ಬಲ್ಲಿ. ಬರೀ ಶಾಸ್ತ್ರ ಓದಿದ್ರ ಬ್ರಹ್ಮನಿಷ್ಠ ಇರ್ಲಿಕ್ಕಂದ್ರ, ತನ್ನಂಗ ತಿಳಿಲಿಲ್ಲ ಅಂದ್ರ ಗುರುವನ್ನ ಮಾಡ್ಕೊಳಕ್ ಬರಂಗಿಲ್ಲ. ಗುರು ಹೆಂಗಿರ್ಬೇಕಪ್ಪ ಅಂದ್ರ ತನ್ನಂತೆ ತಿಳಿಬೇಕು ಎಲ್ಲರನ್ನ. ಆತ ಏನ್ ಹೇಳ್ತಾನ ಅವನಿಗೆ ಏನ್ ಬರ್ತದ, ಮನೆ ಹುಡುಗ ಹಂಗ ಹಿಂಗ ಜರ ನಾವು ಮಾತಾಡಿದೇವಂದ್ರ ನಂಬಲ್ಲಿ ಬ್ರಹ್ಮನಿಷ್ಠ ಇಲ್ಲ ಅಂತ. ಅದಕ್ಕಾಗಿ ಬ್ರಹ್ಮನಿಷ್ಠ ಮತ್ತು ಶ್ರೋತ್ರತ್ವ ಇಲ್ಲದಂತ ಈ ಮನುಷ್ಯ ಧೃತರಾಷ್ಟ್ರ ನನ್ನವರು ಮತ್ತು ಪಾಂಡುವಿನ ಮಕ್ಕಳು ಅಂತ ಹೇಳಿ ಅಬೋಧ ಮಾಡಿ ಆ ಗೊಂದಲವನ್ನು ಸೃಷ್ಟಿ ಮಾಡ್ತಾನ. ಆ ಗೊಂದಲದಿಂದ ಭಗವದ್ಗೀತೆ ಪ್ರಾರಂಭ ಆಗ್ತದ. ಅದಕ್ಕೆ ನಿಮ್ಮೆಲ್ಲರ ಮನುಷ್ಯನೊಳಗ ಈ 6 ವಿಕಾರಗಳ ಇಲ್ಲದೆ ನಾವ್ ಹೆಂಗಿರ್ಬೇಕಪ್ಪ ಅಂತ ಹೇಳಿದ್ರೆ, ಅದು ಪ್ರೇಮಮಯನಾಗಿರ್ಬೇಕು ಜಗತ್ತು. ಇಲ್ಲಿ ದ್ವಂದ್ವ ಮಾತನಾಡದೆ ಎಲ್ಲರೂ ನಮ್ಮವ್ರೆ. ಏನದಪ್ಪ ಅಂತ ಹೇಳಿದ್ರೆ, ನಮಗ್ ಬೇಕಾಗಿದ್ದು ಜ್ಞಾನ. ನಮಗೆ ಏನ್ ಬೇಕಾಗಿದ್ರಿ? ಎಲ್ಲರಿಗೆ ಜ್ಞಾನಗೋಸ್ಕರ ಬಡದಾಡಬೇಕು. ಆ ಜ್ಞಾನವನ್ನು ಬಿಟ್ಟು ನಾವು ಅಜ್ಞಾನದಲ್ಲಿ ಹಾದೇವಂದ್ರೆ ಜ್ಞಾನ ಸಿಗುವುದಿಲ್ಲ. ಅದಕ್ಕಾಗಿ ಮೌಲ್ಯ ಅವರು ಪ್ರಾರಂಭ ಮಾಡ್ತಾರ. ಈ ಮನುಷ್ಯ ಏನಂದ, ತರಿಪುತ್ರ ಸ್ನೇಹಿ ಮೋಹಿತ ಧೃತರಾಷ್ಟ್ರ ಅಸೆ ಪುಸುತ ಮಣೆ ಸಂಜಯ ಸಾಂಗೆ ಮಾತ ಕುರುಕ್ಷೇತ್ರೇಚಿ ಜೆ ಧರ್ಮಾಲಯ ಮಣಿಜೆ ತೇತ ಪಾಂಡವ ಅಣಿ ಮಾಜೆ ಗೆಲೆ ಅಸತಿ ವ್ಯಾಜೆ ಜುಂಜೆ ಆಚೇನೆ ಅನ್ನುವಂತ ಈ ವಿಚಾರಗಳನ್ನ ಧೃತರಾಷ್ಟ್ರ ತನ್ನ ಮಂತ್ರಿ ಆಗಿರುವಂತಹ ಸಂಜಯನಿಗೆ, ದೂರದೃಷ್ಟಿಯ ಶಕ್ತಿ ಉಳ್ಳಂತ ಸಂಜಯ ಆತನಿಗೆ ಇನ್ನು ಮುಂದೆಲ್ಲಾ ವಿಷಯಗಳನ್ನ ಹೇಳ್ತಾ ಹೋಗ್ತಾರೆ. ಅದಕ್ಕೆ ನಾವು ನೀವುಗಳೆಲ್ಲ ಶ್ರವಣ ಮಾಡ್ತಾ ಹೋಗೋಣ. ಮಾೌಲಿ ಅವರು ತಮ್ಮದೇ ಚತುರತೆ, ಬುದ್ಧಿ ಚತುರತೆಯಿಂದ ಆ ಶ್ಲೋಕದ ಪರಿಶ್ಲೋಕವನ್ನು ಬರೆದಾರ.
ಅದರ ಮುಂದಿನ ವಿಷಯಗಳಲ್ಲಿ ಏನೇನು ನುಡಿಸ್ತಾರ ಅಂತ ವಿಷಯ ನಾವು ನೀವು ಚಿಂತನೆ ಮಾಡ್ತಾ ಹೋಗೋಣ ಅನ್ನೋತಾ ನುಡಿಸಿರುವಂಥ ವಿಷಯ ಕೃಷ್ಣಾರ್ಪಣ ಭಗವಂತನಿಗೆ ಅರ್ಪಣೆ ಮಾಡಿ ಜ್ಞಾನೇಶ್ವರ ಶ್ರೀ ಚರಣಗಳಿಗೂ ಅರ್ಪಣೆ ಮಾಡಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ರಾಮಕೃಷ್ಣ.